ಇವತ್ತು ಸಂಜೆ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಬರ್ತಾರೆ. ಮಧ್ಯಾಹ್ನ 3 ಗಂಟೆ ವಿಮಾನದಲ್ಲಿ ಸಿದ್ದರಾಮಯ್ಯ ಪ್ರಯಾಣವನ್ನು ಮಾಡ್ತಾರೆ ದೆಹಲಿಯಿಂದ ಬೆಂಗಳೂರಿಗೆ. ಸಂಜೆ 5 ಗಂಟೆ ಹಂಗೆ ಅವರು ಬೆಂಗಳೂರನ್ನ ತಲುಪ್ತಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿ ಬಳಿಕ ಸಿದ್ದರಾಮಯ್ಯ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿ ಈಗ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ಸಂಜೆ ಹಾಗೆ ಬೆಂಗಳೂರಿಗೆ ಸಿದ್ದರಾಮಯ್ಯನವರು ಬರ್ತಾರೆ. 3 ಗಂಟೆ ಫ್ಲೈಟ್ ಅಲ್ಲಿ ಬಂದ್ರೆ 5 ಗಂಟೆ ಹಾಗೆ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಇರ್ತಾರೆ ಸಿದ್ದರಾಮಯ್ಯನವರು. ನಾಳೆಗೆ ಸಿಎಲ್ಪಿ ಮೀಟಿಂಗ್ ಕೂಡ ಇದೆ. ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಶಾಸಕರ ಬೆಂಬಲ ಪತ್ರದೊಂದಿಗೆ ರಾಜ್ಯಪಾಲರಿಗೆ ಹೋಗಿ ಆನಂತರ ಅವರನ್ನು ಭೇಟಿಯಾಗಿ ಆನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಇದೆಲ್ಲವೂ ಕೂಡ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು. ಈ ಹೊತ್ತಿಗಂತೂ ಹೀಗೆ ಎಲ್ಲ ದೆಹಲಿಯಲ್ಲಿದ್ದಾರೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲ. ಸಿದ್ದರಾಮಯ್ಯ ಇವತ್ತು ಸಂಜೆ 3 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ ಅನ್ನುವ ಮಾಹಿತಿ ನಮಗೆ ಸಿಗುತ್ತಿದೆ. ಜಡಪ್ಪ ಅನ್ನೋರು ಕಾಲ್ ಮಾಡಿದ್ದಾರೆ. ಜಡಪ್ಪ ಅವರ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಊರು ಯಾವುದು ಸರ್? ಬಳ್ಳಾರಿ ಸರ್. ಬಳ್ಳಾರಿ. ಓಕೆ ಜಡಪ್ಪ ಅವರ ಹೇಳಿ, ತಾವು ಹೇಗ್ ನೋಡ್ತಾ ಇದ್ದೀರಿ ಬಳ್ಳಾರಿಯಿಂದ ರಾಜ್ಯದ ರಾಜಕಾರಣವನ್ನ? ಇದು ಮುಂದೆ ಇದೇ ರೀತಿಯಾಗಿ ಮುಳ್ಳಿನ ಹಾದಿಯೋ ಅಥವಾ ಹೂವಿನ ಹಾಸಿಗೆಯೋ? ಸರ್, ಹೂವಿನ ಹಾಸಿಗೆ ಅಂತೂ ಇಲ್ಲೇ ಇಲ್ಲ. ಡೇ ಒನ್ನಿಂದ ಹಾ ರೀ, ಮುಂದಿನ ಹಾಸಿಗೆಯಲ್ಲಿ ಸಿದ್ದರಾಮಯ್ಯನವರು ನಡೆದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಬರ್ತಿದ್ದಾರೆ. ಸರಿ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಸಿದ್ದರಾಮಯ್ಯನವರು ಬಿಟ್ಟುಕೊಟ್ಟಿದ್ರೆ ಅವ್ರಿಗೆ ಒಂಚೂರು ಮರ್ಯಾದೆ ಇರ್ತಿತ್ತು. ಅವರು ಹೈಕಮಾಂಡ್ ಅಂತೇಳಿ 6 ತಿಂಗಳು ಮುಂದಕ್ಕೆ ಹಾಕಿದ್ದಾರೆ. ಇಲ್ಲಿ ನಾನು ಪಕ್ಷ ಅಂತ ನೋಡಕ್ಕಾಗಿ ನಾನು ಕರ್ನಾಟಕದ ಬಗ್ಗೆ ಮಾತಾಡೋದು ಇಷ್ಟಪಡ್ತೀನಿ. ಇದು ಕರ್ನಾಟಕದಲ್ಲಿ ಆರ್ಸಿರಂತ ಸರ್ಕಾರ. ಅವ್ರು ಏನೇ ಖರ್ಚು ಮಾಡ್ಲಿ ಬರ್ಲಿ, 3 ದಿವಸ ಡೆಲ್ಲಿನಲ್ಲಿ ಇರ್ಲಿ, ಕರ್ನಾಟಕ ಭವನದಲ್ಲಿ ಇರ್ಲಿ, ಜೈಪುರಕ್ಕೆ ಹೋಗ್ಲಿ, ಎಲ್ಲಿ ಅದು ಖರ್ಚು ಯಾರಿಗೋರೇ ಸಿಗುತ್ತೆ ಸರ್? ಒಂದು ಖರ್ಚು ಯಾರಿಗೋರೇ. ನಮ್ಗೆ ಯಾರು ಚೇಂಜ್ ಆದ್ರೆ ಏನಿರುತ್ತೆ? ಸರ್ಕಾರ ನಡೆಸಕ್ಕೆ ಒಬ್ಬ ವ್ಯಕ್ತಿ ಬೇಕು. ಹೌದ್ರಿ ಹೌದ್ರಿ. ಅಫ್ಕೋರ್ಸ್ ಆ ಡಿ ಕೆ ಶಿವಕುಮಾರ್ ಅವ್ರು ಮಾಡ್ತಾರೆಂಬ ಭರವಸೆ ಇದೆ. ಹಾಗಂತ ಕಾಂಗ್ರೆಸ್ ಪಕ್ಷ ಮಾಡ್ತಂತ ನಾನು ಹೇಳಲ್ಲ. ಯಾಕಂದ್ರೆ ಅವರು ಒಬ್ಬರು ಹೆಂಗ್ ಡೀಲಲ್ಲಿ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡ್ಬೇಕಿತ್ತು. ಅವರವರ ನಡುವೆ ಮಾತುಕತೆ ಏನಾಗಿತ್ತೋ ಅದು ಬೇರೆ. ಹೈಕಮಾಂಡ್ ಅವ್ರಿಗೆ ಗೊತ್ತಿಲ್ಲ 6 ತಿಂಗಳು ತಡ ಮಾಡಿ ಸಿದ್ದರಾಮಯ್ಯ 2 ದಿನ. ಅಲ್ಟಿಮೇಟ್ಲಿ ಇವ್ರು ಯಾರೇ ಮುಖ್ಯಮಂತ್ರಿ ಆಗ್ಲಿ, ರಾಜ್ಯದ ಭವಿಷ್ಯ ಬದಲಾಗ್ಲಿ ಅಷ್ಟೇ. ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ. ಧರ್ಮ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಹೇಳಿ ಸರ್. ಡಿ ಕೆ ಶಿವಕುಮಾರ್ ಅವರಿಗೆ ಅಂತೂ ಇಂತೂ ಅವಕಾಶ ಸಿಕ್ತಿದೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹೇಗಿರಬಹುದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ? ಚೆನ್ನಾಗಿರ್ಲಿ ಮೇಡಮ್. ಚೆನ್ನಾಗಿರ್ಲಿ ಅಂತ ಹೇಳಿ ಆಶಿಸ್ತಿದ್ದೀರಾ ಅಥವಾ ಚೆನ್ನಾಗಿರುತ್ತೆ ಅಂತ ನಂಬಿಕೆ ಇದೆಯಾ? ಚೆನ್ನಾಗಿರ್ಬೇಕು ಮೇಡಮ್. ಇಷ್ಟು ಸಿದ್ದರಾಮಯ್ಯ ಅವರಿದ್ದಾಗ್ಲೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿರ್ಲಿ ಅಂತ ಹೇಳಿ ಆಶಿಸ್ತಿದ್ದೀನಿ ಮೇಡಮ್. ಏನ್ ನಿರೀಕ್ಷೆ ಇದೆ ಸರ್? ಅಂದ್ರೆ ಈ 3 ವರ್ಷದಲ್ಲಿ ಆಗ್ಬೇಕು ಅನ್ಕೊಂಡಿದ್ದು ಏನಾಗಿಲ್ಲ, ಜನಸಾಮಾನ್ಯರ ದೃಷ್ಟಿಯಲ್ಲಿ 2 ವರ್ಷದಲ್ಲಿ ಏನ್ ಮಾಡ್ಬೇಕು ಕಾಂಗ್ರೆಸ್ ಸರ್ಕಾರ ಅಂತ? ಬಡವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಿದೆ ಮೇಡಮ್. ಆದ್ರೂ ನಮ್ಮ ಮುಗೇರ ಸಮುದಾಯ ಇದೆ ಮೇಡಮ್. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತೆ ಸಕಲೇಶ್ಪುರ, ಚಿಕ್ಕಮಗಳೂರು. ನಮ್ಮ ಸಮುದಾಯಕ್ಕೆ ಯಾವುದೇ ಸರ್ಕಾರಗಳು ಬಿಜೆಪಿ ಬರ್ಲಿ ಕಾಂಗ್ರೆಸ್ ಬರ್ಲಿ ಯಾವುದೇ ಸರ್ಕಾರ ಬಂದ್ರೂ ನಮಗೊಂದು ಆದ್ಯತೆ ಇಲ್ದಂಗ ಆಗ್ಬಿಟ್ಟಿದೆ ಮೇಡಮ್. ಶಿವಕುಮಾರ್ ಅವರು ಬಂದ ಮೇಲಾದ್ರೂ ನಮಗೊಂದು ಆದ್ಯತೆ ಸಿಗ್ಲಿ ಅನ್ನೋದು ಆಸೆ ಮೇಡಮ್. ರೈಟ್ ರೈಟ್. ಧನ್ಯವಾದ ರಿಪಬ್ಲಿಕ್ ಕನ್ನಡ ಕರೆ ಮಾಡಿದಕ್ಕೆ. ಇನ್ನು ಅವಿನಾಶ್ ಅಂತೇಳಿ ಮತ್ತೊಬ್ರು ಕರೆಯಲಿದ್ದಾರೆ. ಅವಿನಾಶ್ ಅವರು ನಮಸ್ಕಾರ. ನಿಮ್ಗೇನ್ ಅನ್ಸುತ್ತೆ? ನಮಸ್ತೆ ಸರ್, ನಾವು ಬೆಂಗಳೂರಿಂದ ಮಾತಾಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರು ತುಂಬಾ ಬುದ್ಧಿವಂತರಿದ್ದಾರೆ. ಖಂಡಿತವಾಗಿ ಉತ್ತಮ ಆಡಳಿತ ಕೊಡುವಂತ ಶಕ್ತಿ ಇದೆ ಅವರಲ್ಲಿ. ಆದ್ರೆ ಮೊದಲಾಗಿ ಬೆಂಗಳೂರದ್ದು ಮೂಲಭೂತ ಸೌಕರ್ಯಗಳ ರಸ್ತೆಗಳೆಲ್ಲ ತುಂಬಾ ಗುಂಡಿಯಾಗಿದೆ, ಅದ್ ನಿಮ್ಗೂ ಗೊತ್ತು. ಅದ್ರನ್ನ ಬಗೆಹರಿಸಬೇಕು. ಮತ್ತೆ ಗ್ಯಾರಂಟಿನ ದಯವಿಟ್ಟು ಬಡವರಿಗೆ ಮಾತ್ರ ಕೊಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂತೀನಿ ಸರ್. ಈಗ 1 ಲಕ್ಷ ಸಂಬಳ ತಗೊಳ್ಳೋಂತ ಮಹಿಳೆಯರು ಕೂಡ ಬಸ್ಸಲ್ಲಿ ಫ್ರೀ ಆಗಿ ಹೋದ್ರೆ, ಅಥವಾ ಯಾರೋ ಒಬ್ರು ಅನುಕೂಲಸ್ಥರು ಕೂಡ 2,000 ರೂಪಾಯಿ ತಗೊಂಡ್ರೆ ಅದು ಬಹಳ ಹೊರೆ ಆಗ್ತಾ ಇದೆ ರಾಜ್ಯಕ್ಕೆ ಆರ್ಥಿಕವಾಗಿ. ಹಂಗಾಗಿ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ಕೊಡೋ ರೀತಿ ಯಾರಿಗೆ ನೆಸೆಸಿಟಿ ಇದೆ ಅಥವಾ ಸ್ಯಾಲ್ರಿ ಒಂದು 15,000 25,000 ಇನ್ಕಮ್ ಈ ತರ ಏನಾದ್ರು ಫಿಕ್ಸ್ ಮಾಡಿ ಅದನ್ನ ಸ್ವಲ್ಪ ಅವರು ಇದ್ ಮಾಡ್ಬೇಕು ಅಂತ ಹೇಳಿ, ಬರೀ ಬಡವರಿಗೋಸ್ಕರ ಮೀಸಲಿಡ್ಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಅವಿನಾಶ್ ಅವರು. ಥ್ಯಾಂಕ್ ಯು ಅವಿನಾಶ್ ಅವರೇ. ಕೇವಲ ಕಾಲಿಂಗ್ ಮಾತ್ರ ಅಲ್ಲ, ವಾಟ್ಸಪ್ ಹಾಗೆ
ನಮ್ಮ ಎಕ್ಸ್ ಖಾತೆಗೂ ಕೂಡ ಜನ ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಬಸಲಿಂಗಪ್ಪ ಅನ್ನೋರು ಬೆಳಗಾವಿಯಿಂದ ನಮ್ಗೆ ಅವರು ಮೆಸೇಜ್ ಮಾಡಿದ್ದಾರೆ ನೋಡಿ. ಏನಂತ ಅವ್ರ ಅಭಿಪ್ರಾಯ ಹೇಳಿದ್ದಾರೆ ಕೇಳಿದ್ರೆ, ಯಾರೇ ಸಿಎಂ ಆಗ್ಲಿ, ಯಾರೇ ಯಾವುದೇ ಖಾತೆಯ ಸಚಿವರಾಗ್ಲಿ, ಇದು ವಾಟ್ಸ್ಆಪ್ ಮೆಸೇಜ್ ಇದು, ದಯವಿಟ್ಟು ಶಿಕ್ಷಣ ಖಾತೆಯಿಂದ ಮಧು ಬಂಗಾರಪ್ಪ ಅವರನ್ನ ಬದಲಿಸಿ ಅಂತ ಹೇಳಿ ಅವರು ಹೇಳಿದ್ದಾರೆ. ಜನರ ಅಭಿಪ್ರಾಯ ಇದು. ಎಸ್, ಮತ್ತೊಬ್ರು ಟ್ವೀಟ್ ಮಾಡಿದ್ದಾರೆ. ವಾಣಿ ವೆಂಕಟೇಶ್ ಅನ್ನೋರು ಕಲಬುರಗಿಯಿಂದ ಟ್ವೀಟ್ ಮಾಡಿದ್ದಾರೆ. ಫಸ್ಟ್ ಇದ್ದು ವಾಟ್ಸ್ಆಪ್ ಅಲ್ಲಿ ಬಂದಿರೋದು, ಇದು ಟ್ವೀಟ್ ಮಾಡಿರೋದು. ಡಿಕೆ ಶಿವಕುಮಾರ್ ಸಿಎಂ ಆದ್ರೂ ಸಿದ್ದರಾಮಯ್ಯನವರ ಹಾಗೆ ಅಧಿಕಾರ ನಡೆಸಲು ಸಾಧ್ಯ ಇಲ್ಲ. ಸಿದ್ದರಾಮಯ್ಯ ಅವರು ಅನುಭವಿ ರಾಜಕಾರಣಿ ಆಗಿದ್ರು. ನಾವು ಸಿದ್ದರಾಮಯ್ಯ ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಅಂತ ಹೇಳಿ ವಾಣಿ ವೆಂಕಟೇಶ್ ಅವರು ಟ್ವೀಟ್ ಮಾಡಿದ್ದಾರೆ. ಇವತ್ತು ಸಂಜೆ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಬರ್ತಾರೆ. ಮಧ್ಯಾಹ್ನ 3 ಗಂಟೆ ವಿಮಾನದಲ್ಲಿ ಸಿದ್ದರಾಮಯ್ಯ ಪ್ರಯಾಣವನ್ನು ಮಾಡ್ತಾರೆ. ದೆಹಲಿಯಿಂದ ಬೆಂಗಳೂರಿಗೆ ಸಂಜೆ 5 ಗಂಟೆ ಹಂಗೆ ಅವರು ಬೆಂಗಳೂರನ್ನ ತಲುಪ್ತಾರೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಭೇಟಿ ಬಳಿಕ ಸಿದ್ದರಾಮಯ್ಯ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿ ಈಗ ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಇವತ್ತು ಸಂಜೆ ಹಾಗೆ ಬೆಂಗಳೂರಿಗೆ ಸಿದ್ದರಾಮಯ್ಯನವರು ಬರ್ತಾರೆ. 3 ಗಂಟೆ ಫ್ಲೈಟ್ ಅಲ್ಲಿ ಬಂದ್ರೆ 5 ಗಂಟೆ ಹಾಗೆ ಬೆಂಗಳೂರಿನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಇರ್ತಾರೆ ಸಿದ್ದರಾಮಯ್ಯನವರು. ನಾಳೆಗೆ ಸಿಎಲ್ಪಿ ಮೀಟಿಂಗ್ ಕೂಡ ಇದೆ. ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಶಾಸಕರ ಬೆಂಬಲ ಪತ್ರದೊಂದಿಗೆ ರಾಜ್ಯಪಾಲರಿಗೆ ಹೋಗಿ ಆನಂತರ ಅವರನ್ನು ಭೇಟಿಯಾಗಿ ಆನಂತರ ಯಾರು ಮುಖ್ಯಮಂತ್ರಿ ಆಗ್ತಾರೆ, ಪ್ರಮಾಣ ವಚನ ಸ್ವೀಕರಿಸ್ತಾರೆ, ಇದೆಲ್ಲವೂ ಕೂಡ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇರೋದು. ಈ ಹೊತ್ತಿಗಂತೂ ಈಗ ಎಲ್ಲ ದೆಹಲಿಯಲ್ಲಿದ್ದಾರೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಇವರೆಲ್ಲ. ಸಿದ್ದರಾಮಯ್ಯ ಇವತ್ತು ಸಂಜೆ 3 ಗಂಟೆಗೆ ಅಲ್ಲಿಂದ ಹೊರಡ್ತಾರೆ ಅನ್ನುವ ಮಾಹಿತಿ ನಮಗೆ ಸಿಗುತ್ತಿದೆ. ಜಡಪ್ಪ ಅನ್ನೋರು ಕಾಲ್ ಮಾಡಿದ್ದಾರೆ. ಜಡಪ್ಪ ಅವರ ನಮಸ್ಕಾರ ಸರ್. ನಮಸ್ತೆ. ತಮ್ಮ ಊರು ಯಾವುದು ಸರ್? ಬಳ್ಳಾರಿ ಸರ್. ಬಳ್ಳಾರಿ. ಓಕೆ ಜಡಪ್ಪ ಅವರ ಹೇಳಿ, ತಾವು ಹೇಗ್ ನೋಡ್ತಾ ಇದ್ದೀರಿ ಬಳ್ಳಾರಿಯಿಂದ ರಾಜ್ಯದ ರಾಜಕಾರಣವನ್ನ? ಇದು ಮುಂದೆ ಇದೇ ರೀತಿಯಾಗಿ ಮುಳ್ಳಿನ ಹಾದಿಯೋ ಅಥವಾ ಹೂವಿನ ಹಾಸಿಗೆಯೋ? ಸರ್, ಹೂವಿನ ಹಾಸಿಗೆ ಅಂತೂ ಇಲ್ಲ ಡೇ 1 ಹಾ ರೀ. ಮುಂದಿನ ಹಾಸಿಗೆಯಲ್ಲಿ ಸಿದ್ದರಾಮಯ್ಯನವರು ನಡೆದಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಬರ್ತಿದ್ದಾರೆ. ಸರಿ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ, ಸಿದ್ದರಾಮಯ್ಯನವರು ಬಿಟ್ಟುಕೊಟ್ಟಿದ್ರೆ ಅವ್ರಿಗೊಂಚೂರು ಮರ್ಯಾದೆ ಇರ್ತಿತ್ತು. ಅವರು ಹೈಕಮಾಂಡ್ ಅಂತೇಳಿ 6 ತಿಂಗಳು ಮುಂದಕ್ಕೆ ಹಾಕಿದ್ದಾರೆ. ಇಲ್ಲಿ ನಾನು ಪಕ್ಷ ಅಂತ ನೋಡಕ್ಕಾಗಿ ನಾನು ಕರ್ನಾಟಕದ ಬಗ್ಗೆ ಮಾತಾಡೋದು ಇಷ್ಟಪಡ್ತೀನಿ. ಇದು ಕರ್ನಾಟಕದಲ್ಲಿ ಆರ್ಸಿರಂತ ಸರ್ಕಾರ. ಅವ್ರು ಏನೇ ಖರ್ಚು ಮಾಡ್ಲಿ ಬರ್ಲಿ, 3 ದಿವಸ ಡೆಲ್ಲಿನಲ್ಲಿ ಇರ್ಲಿ, ಕರ್ನಾಟಕ ಭವನದಲ್ಲಿ ಇರ್ಲಿ, ಜೈಪುರಕ್ಕೆ ಹೋಗ್ಲಿ, ಎಲ್ಲಿ ಅದು ಖರ್ಚು ಯಾರಿಗೋರೇ ಸಿಗುತ್ತೆ ಸರ್? ಒಂದು ಖರ್ಚು ಯಾರಿಗೋರೇ. ನಮ್ಗೆ ಯಾರು ಚೇಂಜ್ ಆದ್ರೆ ಏನಿರುತ್ತೆ? ಸರ್ಕಾರ ನಡೆಸಕ್ಕೆ ಒಬ್ಬ ವ್ಯಕ್ತಿ ಬೇಕು. ಹೌದ್ರಿ. ಅಫ್ಕೋರ್ಸ್ ಆ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆಂಬ ಭರವಸೆ ಇದೆ. ಹಾಗಂತ ಕಾಂಗ್ರೆಸ್ ಪಕ್ಷ ಮಾಡ್ತಂತ ನಾನು ಹೇಳಲ್ಲ. ಯಾಕಂದ್ರೆ ಅವರು ಒಬ್ಬರು ಹೆಂಗ್ ಡೀಲಲ್ಲಿ ಇದ್ದಾರೆ, ಅವ್ರಿಗೆ ಅವಕಾಶ ಕೊಡಬೇಕಿತ್ತು. ಅವರವರ ನಡುವೆ ಮಾತುಕತೆ ಏನಾಗಿತ್ತೋ ಅದು ಬೇರೆ. ಹೈಕಮಾಂಡ್ ಅವ್ರಿಗೆ ಗೊತ್ತಿಲ್ಲ 6 ತಿಂಗಳು ತಡ ಮಾಡಿ ಸಿದ್ದರಾಮಯ್ಯ 2 ದಿನ. ಅಲ್ಟಿಮೇಟ್ಲಿ ಇವ್ರು ಯಾರೇ ಮುಖ್ಯಮಂತ್ರಿ ಆಗ್ಲಿ, ರಾಜ್ಯದ ಭವಿಷ್ಯ ಬದಲಾಗ್ಲಿ ಅಷ್ಟೇ. ಥ್ಯಾಂಕ್ ಯು ನಮ್ ಜೊತೆ ತಾವು ಮಾತಾಡಿದಕ್ಕೆ. ಧರ್ಮ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ. ನಮಸ್ತೆ. ಹೇಳಿ ಸರ್. ಡಿ ಕೆ ಶಿವಕುಮಾರ್ ಅವರಿಗೆ ಅಂತೂ ಇಂತೂ ಅವಕಾಶ ಸಿಕ್ತಿದೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಹೇಗಿರಬಹುದು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ? ಚೆನ್ನಾಗಿರ್ಲಿ ಮೇಡಮ್. ಚೆನ್ನಾಗಿರ್ಲಿ ಅಂತ ಹೇಳಿ ಆಶಿಸ್ತಿದ್ದೀರಾ ಅಥವಾ ಚೆನ್ನಾಗಿರುತ್ತೆ ಅಂತ ನಂಬಿಕೆ ಇದೆಯಾ? ಚೆನ್ನಾಗಿರ್ಬೇಕು ಮೇಡಮ್. ಇಷ್ಟು ಸಿದ್ದರಾಮಯ್ಯ ಅವರಿದ್ದಾಗ್ಲೂ ಚೆನ್ನಾಗಿತ್ತು, ಈಗಲೂ ಚೆನ್ನಾಗಿರ್ಲಿ ಅಂತ ಹೇಳಿ ಆಶಿಸ್ತಿದ್ದೀನಿ ಮೇಡಮ್. ಏನ್ ನಿರೀಕ್ಷೆ ಇದೆ ಸರ್? ಅಂದ್ರೆ ಈ 3 ವರ್ಷದಲ್ಲಿ ಆಗ್ಬೇಕು ಅನ್ಕೊಂಡಿದ್ದು ಏನಾಗಿಲ್ಲ, ಜನಸಾಮಾನ್ಯರ ದೃಷ್ಟಿಯಲ್ಲಿ 2 ವರ್ಷದಲ್ಲಿ ಏನ್ ಮಾಡ್ಬೇಕು ಕಾಂಗ್ರೆಸ್ ಸರ್ಕಾರ ಅಂತ? ಬಡವರಿಗೆ